ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಾವೆಲ್ಲರೂ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿ ಮ್ಯಾರಥಾನ್ ಓಡ್ತಿದ್ದಾನೆ. ಹೌದು. ಆದರೆ ಅವನ ಬೆನ್ನ ಮೇಲೆ ಕಲ್ಲುಗಳಿಂದ ತುಂಬಿದ ಒಂದು ದೊಡ್ಡ ಚೀಲವಿದೆ. ಅರೆ, ಮ್ಯಾರಥಾನ್ ಓಡುವಾಗ ಭಾರ ಹೊತ್ರೆ ಹೇಗೆ? ಅದೇ ಗುಟ್ಟು ಇಲ್ಲಿ. ಆ ಚೀಲದಲ್ಲಿರುವ ಒಂದೊಂದು ಕಲ್ಲಿನ ಮೇಲೂ ಒಂದೊಂದು ಹೆಸರಿದೆ ನೋಡಿ. ಅಂದ್ರೆ? ನನ್ನ ಹುದ್ದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್. 5 ವರ್ಷಗಳ ಹಿಂದೆ ಆ ವ್ಯಕ್ತಿ ನನ್ನ ಅವಮಾನಿಸಿದ್ದು. ಹೌದು ಹೌದು, ನಾನು ಎಲ್ಲರಿಗಿಂತ ಬುದ್ಧಿವಂತ ಎಂಬ ಲೇಬಲ್ಗಳು ಕೂಡ ಇರಬಹುದು. ಖಂಡಿತ. ಇತರರು ಎಷ್ಟು ಹಗುವಾಗಿ ಓಡುತ್ತಿದ್ದಾರೆ, ಆದರೆ ಇವನಿಗೆ ಮಾತ್ರ ಉಸಿರು ಕಟ್ಟಿದಂತಾಗ್ತಿದೆ. ಇದು ದೈನಂದಿನ ಲೌಕಿಕ ಜೀವನದಲ್ಲಿ ನಾವೆಲ್ಲರೂ ಅನುಭವಿಸುವ ಸ್ಥಿತಿಯಲ್ವಾ? ನಿಜ. ನಾವೆಲ್ಲರೂ ಇಂತಹದೇ ಒಂದು ಅದೃಶ್ಯವಾದ ಕಲ್ಲುಗಳ ಚೀಲವನ್ನು ಹೊತ್ಕೊಂಡೇ ಓಡುತ್ತಿದ್ದೇವೆ. ಆ ಚೀಲದ ಒಟ್ಟಾರೆ ಹೆಸರೇ ದೇಹಾಭಿಮಾನ. ಈ ಭಾರವೇ ನಮ್ಮ ದಿನನಿತ್ಯದ ಆಯಾಸ, ಮಾನಸಿಕ ಸಂಘರ್ಷ ಮತ್ತು ಅತೃಪ್ತಿಗೆ ಮೂಲ ಕಾರಣ. ಹೌದು. ಈ ಮ್ಯಾರಥಾನ್ ಉದಾಹರಣೆ ನಮ್ಮ ಪ್ರಸ್ತುತ ಪುರುಷಾರ್ಥದ ಸ್ಥಿತಿಯನ್ನು ಬಹಳ ನಿಖರವಾಗಿ ವರ್ಣಿಸುತ್ತೆ. ಲೌಕಿಕ ಜಗತ್ತಿನಲ್ಲಿ ನಾವು ಹೊರೆ ಎಂದರೆ ಕೇವಲ ಆರ್ಥಿಕ ಸಾಲ ಅಥವಾ ಕೌಟುಂಬಿಕ ಜವಾಬ್ದಾರಿ ಅಂತ ಅಂದ್ಕೊಳ್ತೀವಿ. ಕರೆಕ್ಟ್. ಆದರೆ ಶಿವಬಾಬಾ ಅವರು ನಮ್ಮ ಗಮನವನ್ನು ಬೇರೊಂದು ಕಡೆ ಸೆಳೆಯುತ್ತಿದ್ದಾರೆ. ನಾವು ನಮ್ಮನ್ನು ಕೇವಲ ಈ ಭೌತಿಕ ದೇಹ, ನಮ್ಮ ಜಾತಿ, ನಮ್ಮ ಸಾಧನೆಗಳು ಅಂತ ಗುರುತಿಸಿಕೊಂಡಾಗ ಆ ಅಹಂಕಾರದ ನಿರಂತರ ನಿರ್ವಹಣೆಯೇ ಒಂದು ದೊಡ್ಡ ಹೊರೆಯಾಗಿ ಪರಿಣಮಿಸುತ್ತೆ. ಖಂಡಿತವಾಗಿ. ಇಂದಿನ ಈ ಜ್ಞಾನಮಂಥನದಲ್ಲಿ ಈ ಹೊರೆಯನ್ನು ಇಳಿಸಿ ಸಂಪೂರ್ಣ ಹಗುರವಾದ ದೇಹಿ ಅಭಿಮಾನಿ ಸ್ಥಿತಿಯನ್ನು ಹೇಗೆ ತಲುಪುವುದು ಅನ್ನೋದರ ಕಡೆಗೆ ನಮ್ಮ ಗಮನ ಹರಿಸೋಣ. ನೇರವಾಗಿ ಇಂದಿನ ಮುರಳಿಯ ಮೂಲ ಸಂದೇಶವನ್ನು ನೋಡೋಣ. ಮಧುರ ಮಕ್ಕಳೇ, ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆಯಾಗಿದೆ. ಇದರಿಂದಲೇ ಅವನತಿಯಾಗಿದೆ. ಆದ್ದರಿಂದ ಈಗ ದೇಹಿ ಅಭಿಮಾನಿಯಾಗಿ. ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ವಿಚಾರ ಏನಂದ್ರೆ, ಶಿವಬಾಬಾ ಅವರು ದೇಹಾಭಿಮಾನವನ್ನು ಕೇವಲ ಒಂದು ಚಿಕ್ಕ ತಪ್ಪು ಅಂತ ಹೇಳ್ತಿಲ್ಲ. ಹೌದು, ಅದನ್ನು ಅತಿ ದೊಡ್ಡ ಕಾಯಿಲೆ ಅಥವಾ ರೋಗ ಅಂತ ಕರೆಯುತ್ತಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ನಾವು ಕ್ಯಾನ್ಸರ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಮಾತ್ರ ಮಾರಣಾಂತಿಕರಂತ ಪರಿಗಣಿಸ್ತೀವಿ. ನಿಜ. ಅವು ಕೇವಲ ಒಂದು ಜನ್ಮದ ಅಂದ್ರೆ ಈ ಭೌತಿಕ ದೇಹವನ್ನು ಮಾತ್ರ ನಾಶ ಮಾಡುತ್ತವೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡಿದ್ರೆ ಆತ್ಮದ ಜನ್ಮಾಂತರದ ಸಂಪೂರ್ಣ ಅವನತಿಗೆ ಕಾರಣವಾಗುವ ಈ ದೇಹಾಭಿಮಾನವೇ ಅತ್ಯಂತ ಭೀಕರವಾದ ರೋಗ. ಖಂಡಿತ. ಇದು ನಮ್ಮೊಳಗಿನ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯಂತಹ ಮೂಲ ಗುಣಗಳನ್ನು ನಿಧಾನವಾಗಿ ಕೊಲ್ಲುತ್ತೆ. ಹೌದು. ಇದೇ ಆಳವಾದ ಹಿನ್ನೆಲೆಯಲ್ಲಿ ಇಂದಿನ ಪ್ರಶ್ನೆ ಮತ್ತು ಉತ್ತರವನ್ನು ನಾವು ವಿಶ್ಲೇಷಿಸಬೇಕಾಗಿದೆ. ಇಂದಿನ ಪ್ರಶ್ನೆ ಹೀಗಿದೆ: ನೀವು ಮಕ್ಕಳ ಕರ್ಮಾತೀತ ಸ್ಥಿತಿಯು ಯಾವಾಗಾಗುವುದು? ಇದಕ್ಕೆ ಬಾಬಾ ಅವರ ಉತ್ತರ: ಯಾವಾಗ ಯೋಗ ಬಲದಿಂದ ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ, ಸಂಪೂರ್ಣ ದೇಹಿ ಅಭಿಮಾನಿಗಳಾಗುತ್ತೀರೋ, ಆಗ ನಿಮ್ಮದು ಕರ್ಮಾತೀತ ಸ್ಥಿತಿ ಆಗುವುದು. ಇದು ಬಹಳ ಆಳವಾದ ಉತ್ತರ. ಹೌದು. ಈ ದೇಹಾಭಿಮಾನದ ರೋಗವೇ ಎಲ್ಲದಕ್ಕಿಂತ ದೊಡ್ಡದಾಗಿದೆ. ಇದರಿಂದಲೇ ಪ್ರಪಂಚವು ಪತಿತವಾಗಿದೆ. ನೀವೀಗ ಆತ್ಮಾಭಿಮಾನಿಗಳಾಗಿ ಆಗ ಆ ಖುಷಿ, ಆ ನಶೆಯೂ ಇರುವುದು, ಚಲನೆಯೂ ಸುಧಾರಣೆಯಾಗುವುದು. ನೋಡಿ, ಈ ಉತ್ತರ ಕೇವಲ ಒಂದು ತತ್ವ ಅಲ್ಲ, ಇದೊಂದು ಸಂಪೂರ್ಣ ಪ್ರಾಯೋಗಿಕ ಸಾಧನೆ. ನಿಜ. ಲೌಕಿಕ ಜಗತ್ತಿನಲ್ಲಿ ಕರ್ಮ ಎಂದ್ರೆ ಕೇವಲ ಕಚೇರಿಗೆ ಹೋಗುವುದು ಅಥವಾ ಮನೆ ಕೆಲಸ ಮಾಡುವುದು ಮುಂತಾದ ದೈಹಿಕ ಚಟುವಟಿಕೆಗಳು ಅಂತ ಅಂದ್ಕೊಳ್ತೀವಿ. ಆದರೆ ಬಾಬಾ ಅವರು ಯೋಗ ಅಗ್ನಿಯ ಮೂಲಕ ಆಂತರಿಕ ಕರ್ಮಭೋಗವನ್ನು ಜಯಿಸುವ ಬಗ್ಗೆ ವಿವರಿಸುತ್ತಿದ್ದಾರೆ. ನಮ್ಗೆ ಯಾವುದಾದ್ರೂ ದೈಹಿಕ ಕಾಯಿಲೆ ಬಂದಾಗ ಅಥವಾ ಯಾರಾದ್ರೂ ನಮ್ಮನ್ನು ನಿಂದಿಸಿದಾಗ ಒಳಗಡೆ ಉಂಟಾಗುವ ನೋವು ಅಥವಾ ಪ್ರತಿಕ್ರಿಯೆಯೇ ಕರ್ಮಭೋಗ. ಕರೆಕ್ಟ್. ಆ ಕ್ಷಣದಲ್ಲಿ ನಾವು ಪರಮಾತ್ಮನ ನಿರಂತರ ನೆನಪಿನಲ್ಲಿದ್ರೆ, ಅಂದ್ರೆ ಯಾದ್ನಲ್ಲಿದ್ರೆ, ಆ ಯೋಗದ ಅಗ್ನಿಯು ಆ ನೋವಿನ ಪ್ರಭಾವವನ್ನು ಸುಟ್ಟು ಹಾಕುತ್ತೆ. ಆಗ ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಂಪೂರ್ಣ ಅತೀತವಾಗಿರುತ್ತೇವೆ. ಅದೇ ನಿಜವಾದ ಕರ್ಮಾತೀತ ಸ್ಥಿತಿ. ಅಂದ್ರೆ ಯೋಗ ಅಗ್ನಿ ಅನ್ನೋದು ಕೇವಲ ಬೆಳ್ಗೆ ಎದ್ದು ಕಣ್ಣು ಮುಚ್ಚಿ ಕೂಡುವುದಲ್ಲ. ಖಂಡಿತ ಅಲ್ಲ. ಅದು ದೈನಂದಿನ ಪ್ರತಿಯೊಂದು ಘರ್ಷಣೆಯನ್ನು ಜ್ಞಾನದಿಂದ ಎದುರಿಸುವ ನಿರಂತರ ಪ್ರಕ್ರಿಯೆ. ಬಾಬಾ ಅವರು ಮುಂದುವರಿಯುತ್ತಾ ಒಂದು ಅದ್ಭುತವಾದ ಪಾಯಿಂಟ್ ಹೇಳ್ತಾರೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗೆ ಮಾತ್ರ ಪ್ರಯಾಣಿಕ ಎಂಬ ಪದದ ನಿಜವಾದ ಅರ್ಥ ತಿಳಿದಿದೆ ಎನ್ನುತ್ತಾರೆ. ಹೌದು. ಲೌಕಿಕವಾಗಿ ಪ್ರಯಾಣಿಕ ಎಂದ್ರೆ ಬಸ್ಸು ಅಥವಾ ರೈಲಿನಲ್ಲಿ ಹೋಗುವನು ಅಷ್ಟೇ. ಆದರೆ
ಆಧ್ಯಾತ್ಮಿಕವಾಗಿ ಈ ಬ್ರಹ್ಮಮುಖವಂಶಾವಳಿ ಎಂಬ ಪದದ ಅರ್ಥವನ್ನು ನಾವು ಹೇಗೆ ಬಿಡಿಸಿ ನೋಡಬಹುದು? ಬ್ರಹ್ಮಮುಖವಂಶಾವಳಿ ಎಂಬುದು ಬಹಳ ಸುಂದರವಾದ ಪರಿಕಲ್ಪನೆ ನೋಡಿ. ನಾವು ದೈಹಿಕವಾಗಿ ನಮ್ಮ ತಂದೆ ತಾಯಿಯರಿಗೆ ಜನಿಸಿರಬಹುದು. ಆದರೆ ಯಾವಾಗ ನಾವು ಬ್ರಹ್ಮಬಾಬಾರವರ ಮುಖದ ಮೂಲಕ ಹೊರಹೊಮ್ಮಿದ ಶಿವಬಾಬಾರವರ ಜ್ಞಾನವನ್ನು ಆಲಿಸ್ತೇವೆಯೋ ಆಗ ನಮ್ಮ ಬುದ್ಧಿಗೆ ಹೊಸ ಜನ್ಮ ಸಿಗುತ್ತೆ. ಹೌದು, ಜ್ಞಾನದ ಮೂಲಕ ಜನಿಸಿದವರೇ ಮುಖವಂಶಾವಳಿಗರು. ಈ ಹೊಸ ಜನ್ಮ ಪಡೆದಾಗ ಮಾತ್ರ ನಾವೆಲ್ಲರೂ ಒಂದು ಸುದೀರ್ಘವಾದ 5,000 ವರ್ಷಗಳ ಆಧ್ಯಾತ್ಮಿಕ ಪ್ರಯಾಣದಲ್ಲಿದ್ದೇವೆ ಎಂಬ ಸತ್ಯ ನಮ್ಗೆ ಅರಿವಾಗುತ್ತೆ. ಆ ಪ್ರಯಾಣದ ಪ್ರಾರಂಭ ಹೇಗಿತ್ತು ಅನ್ನೋದನ್ನ ಬಾಬಾ ಬಹಳ ಅದ್ಭುತವಾಗಿ ನೆನಪಿಸ್ತಾರೆ. ನಾವೇ ಆ 16 ಕಲಾ ಸಂಪೂರ್ಣ ದೇವತೆಗಳಾಗಿದ್ದೆವು ಅಂತ ಹೇಳ್ತಾರೆ. ಈ 16 ಕಲಾ ಸಂಪೂರ್ಣ ಅನ್ನೋದನ್ನ ಅನೇಕರು ಯಾವುದೋ ಪೌರಾಣಿಕ ಕಥೆಯ ಮ್ಯಾಜಿಕ್ ಅಂತ ತಿಳಿದುಕೊಳ್ತಾರೆ. ನಿಜ. ಆದರೆ ಪ್ರಾಯೋಗಿಕವಾಗಿ ಇದರ ಅರ್ಥ ಏನಂದ್ರೆ, ಚಂದ್ರನು ಹೇಗೆ ಹುಣ್ಣಿಮೆಯ ದಿನ ಸಂಪೂರ್ಣ ಪ್ರಕಾಶಮಾನವಾಗಿರ್ತಾನೋ ಹಾಗೆ ನಮ್ಮ ಆತ್ಮವು 100ಕ್ಕೆ 100 ಭಾಗ ಭಾವನಾತ್ಮಕವಾಗಿ ಸ್ಥಿರವಾಗಿತ್ತು. ಯಾವುದೇ ಆಂತರಿಕ ಸಂಘರ್ಷ, ಅಭದ್ರತೆ ಅಥವಾ ಕೊರತೆಯೇ ಇರಲಿಲ್ಲ. ನಾವು ವಜ್ರದಂತಿದ್ದೆವು. ಆದರೆ ಇಂದು ಆ ವಜ್ರದಂತಿದ್ದ ಆತ್ಮವು ಕವಡೆಯಂತೆ, ಅಂದರೆ ಒಡೆದ ಶಂಖದಂತೆ ಹೇಗೆ ಬದಲಾಯಿತು ಎಂಬುದು ಅದು ಕೇವಲ ಬಾಬಾರವರಿಗೆ ಮಾತ್ರ ತಿಳಿದಿರುವ ಡ್ರಾಮಾದ ರಹಸ್ಯ. ಖಂಡಿತ. ಸತ್ಯಯುಗದಲ್ಲಿ ನಮ್ಮದು ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಾಗಿತ್ತು. ನಮಗೆ ಬೇರೆಯವರಿಂದ ಗೌರವ ಬೇಕು, ಪ್ರೀತಿ ಬೇಕು ಎಂಬ ಯಾವುದೇ ಭಿಕ್ಷುಕ ವೃತ್ತಿ ಇರಲಿಲ್ಲ. ಹೌದು. ಆದರೆ ದ್ವಾಪರ ಯುಗದಿಂದ ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಯಿತೋ ಆಗಿನಿಂದ ನಾವು ನಮ್ಮ ಮೂಲ ಆತ್ಮಾಭಿಮಾನಿ ಧರ್ಮವನ್ನೇ ಮರೆತೆವು. ನಾವು ದೇಹಿ ಅಭಿಮಾನಿಗಳಿಂದ ದೇಹಾಭಿಮಾನಿಗಳಾಗಿ ಬಿಟ್ಟೆವು. ನಮ್ಮ ಈ ಭಾರೀ ಅವನತಿಯೇ ಬೇರೆ ಯಾರೂ ಕಾರಣರಲ್ಲ, ನಮ್ಮೊಳಗಿನ ಈ ಸ್ಮೃತಿ ನಾಶವೇ ಕಾರಣ. ಲೌಕಿಕ ಜಗತ್ತು ಈ ಅವನತಿಯನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಇಂದು ವಿಜ್ಞಾನವು ಎಷ್ಟೋ ಪ್ರಗತಿಯಾಗಿದೆ. ಮಂಗಳಗ್ರಹಕ್ಕೆ ನೌಕೆ ಕಳುಹಿಸುತ್ತಿದ್ದೇವೆ, ಇಂಟರ್ನೆಟ್ ಇದೆ ಅಂತ ಮನುಷ್ಯ ಹೆಮ್ಮೆ ಪಡುತ್ತಾನೆ. ಹೌದು, ಇವೆಲ್ಲವೂ ನಮ್ಮನ್ನು ಸುಖಿಗಳನ್ನಾಗಿ ಮಾಡುತ್ತಿವಿ ಎಂಬ ಭ್ರಮೆಯಲ್ಲಿದ್ದಾನೆ. ಆದರೆ ಒಳಗಿನ ವಾಸ್ತವವನ್ನು ನೋಡಿದರೆ ಪ್ರಪಂಚವು ದಿನೇ ದಿನೇ ಹೆಚ್ಚು ಪತಿತವಾಗುತ್ತಿದೆ. ಭೌತಿಕ ಸೌಕರ್ಯಗಳು ಹೆಚ್ಚಾದಷ್ಟು ಮಾನಸಿಕ ನೆಮ್ಮದಿ ಕುಸಿದು ಜಗತ್ತು ಒಂದು ರೀತಿಯ ನರಕವಾಗಿ ಮಾರ್ಪಡುತ್ತಿದೆ. ವಿಜ್ಞಾನವು ನಮಗೆ ಎಸಿ ರೂಮ್ ಕೊಡಬಲ್ಲದೆ ಹೊರತು ಆ ರೂಮಿನಲ್ಲಿ ಕೂತು ಉರಿಯುತ್ತಿರುವ ಅಹಂಕಾರದ ಬೆಂಕಿಯನ್ನು ನಂದಿಸಲು ವಿಜ್ಞಾನಕ್ಕೆ ಖಂಡಿತ ಸಾಧ್ಯವಿಲ್ಲ. ಇದನ್ನೇ ಬಾಬಾ ಅವರು ಪದೇ ಪದೇ ಎಚ್ಚರಿಸುತ್ತಿರುವುದು. ನಾವು ಶೂದ್ರರಿಂದ ಬ್ರಾಹ್ಮಣರಾದ ಮೇಲೂ, ಅಂದ್ರೆ ಜ್ಞಾನ ಮಾರ್ಗಕ್ಕೆ ಬಂದು ಈ ಎಲ್ಲಾ ಸತ್ಯಗಳನ್ನು ಅರಿತ ಮೇಲೂ ಸಹ ಈ ದೇಹಾಭಿಮಾನವು ಬೇರೆ ಬೇರೆ ರೂಪಗಳಲ್ಲಿ ಕಾಡುತ್ತೆ ಎನ್ನುತ್ತಾರೆ. ಉದಾಹರಣೆಗೆ, ಕಚೇರಿಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲೇ ನಮಗೆ ಸ್ವಲ್ಪ ಯಶಸ್ಸು ಸಿಕ್ಕ ತಕ್ಷಣ ನಮ್ಮ ಆಲೋಚನೆಗಳು ಬದಲಾಗುತ್ತವೆ. ಹೌದು, ನನ್ನಷ್ಟು ಚೆನ್ನಾಗಿ ಯಾರು ಪ್ರೆಸೆಂಟೇಷನ್ ಕೊಡ್ಲಾರರು ಅಥವಾ ನಮ್ಮ ಹಾಗೆ ಭಾಷಣ ಮಾಡೋರು ಯಾರಿದ್ದಾರೆ ಎಂಬ ಸೂಕ್ಷ್ಮ ಅಹಂಕಾರ ಬಂದುಬಿಡುತ್ತೆ. ಇದು ಎಷ್ಟು ಅಪಾಯಕಾರಿ ಎಂದರೆ, ನಾವು ಜ್ಞಾನದ ಅಮೃತವನ್ನು ಹಂಚುತ್ತಿದ್ದೇವೆ ಎಂದುಕೊಳ್ಳುತ್ತಲೇ ನಮ್ಮೊಳಗಿನ ದೇಹಾಭಿಮಾನದ ರೋಗವನ್ನು ಪೋಷಿಸಿಕೊಳ್ಳುತ್ತಿರುತ್ತೇವೆ. ನಿಜ. ಈ ಹಳೆಯ ರೋಗ ಮರುಕಳಿಸಬಾರದು ಎಂದರೆ ಬಾಬಾ ವಿವರಿಸುವಂತೆ ಕೇವಲ ಒಳ್ಳೆಯ ಮಾತುಗಳನ್ನಾಡಿದರೆ ಸಾಲದು. ನಮ್ಮ ಚಲನೆ ಅಥವಾ ನಡವಳಿಕೆ ಸುಧಾರಣೆ ಆಗುವುದು ಬಹಳ ಮುಖ್ಯ. ಮಹಾರಥಿಗಳಲ್ಲೂ ಅಂದ್ರೆ ಜ್ಞಾನದಲ್ಲಿ ಬಹಳ ವರ್ಷಗಳಿಂದ ಇದ್ದು ಮುಂದಿರುವವರಲ್ಲೂ ಸಹ ಕೋಪ ಮತ್ತು ಮೋಹದ ಅಂಶಗಳು ಅತ್ಯಂತ ಸೂಕ್ಷ್ಮವಾಗಿ ಅಡಗಿರುತ್ತವೆ. ಜ್ಞಾನದ ಅಹಂಕಾರ ಬಂದಾಗ ಇತರರನ್ನು ಕೀಳಾಗಿ ಕಾಣುವ ವಿಕರ್ಮಗಳು ನಡೆಯುತ್ತವೆ. ಖಂಡಿತ. ಈ ವಿಕರ್ಮಗಳ ಪರಿಣಾಮ ಎಷ್ಟೊಂದು ಗಂಭೀರವಾಗಿರುತ್ತದೆ ಅನ್ನೋದನ್ನ ಬಾಬಾ ಬಹಳ ಕಠಿಣ ಪದಗಳಲ್ಲಿ ವಿವರಿಸಿದ್ದಾರೆ. ಇದು ಈಶ್ವರೀಯ ಸರ್ಕಾರ ಮತ್ತು ಈ ಸರ್ಕಾರದ ಬಲಭುಜವೇ ಧರ್ಮರಾಜ. ಒಳ್ಳೆಯ ಕರ್ಮ ಮಾಡಿರೆ ಒಳಿತು, ಆದ್ರೆ ಜ್ಞಾನದಲ್ಲಿ ಇದ್ದುಕೊಂಡು ದೇಹಾಭಿಮಾನದಿಂದ ಕೆಟ್ಟ ಕರ್ಮ ಮಾಡಿದ್ರೆ ಗರ್ಭಜೈಲಿನಂತಹ ಕಠಿಣ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹೌದು, ಇದು ಮನುಷ್ಯರನ್ನು ಹೆದರಿಸಲು ಹೇಳುವ ಮಾತಲ್ಲ. ಇದು ಸೃಷ್ಟಿಯ ನಿಖರವಾದ ಕರ್ಮದ ಲೆಕ್ಕಾಚಾರ. ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಗೂ ಪ್ರತಿಫಲ ಇದ್ದೇ ಇದೆ. ಈ ಕಠಿಣ ಶಿಕ್ಷೆಯಿಂದ ಪಾರಾಗಲು ಇರುವ ಏಕೈಕ ಮಾರ್ಗವೆಂದರೆ ನಿರಂತರವಾಗಿ ಶ್ರೀಮತವನ್ನು ಪಾಲಿಸುವುದು. ಶಿವಬಾಬಾ ಅವರು ಶಾಶ್ವತ ರಥವಾದ ಪ್ರಜಾಪಿತ ಬ್ರಹ್ಮಬಾಬಾರವರ ಮೂಲಕ ನಮಗೆ ಆಜ್ಞೆಗಳನ್ನು ನೀಡುತ್ತಿದ್ದಾರೆ. ನಾವು ಇಡುವ ಪ್ರತಿ ಹೆಜ್ಜೆಯೂ ಶ್ರೀಮತದ ಆಧಾರದ ಮೇಲೆ ಇರಬೇಕು. ಈ ಮಾತನ್ನು ಹೇಳುತ್ತಿರುವುದು ಸ್ವಯಂ ಪರಮಾತ್ಮ ಎಂಬ ನಿಶ್ಚಯ ನಮ್ಮಲ್ಲಿ ಸದಾ ದೃಢವಾಗಿರಬೇಕು. ಆ ನಿಶ್ಚಯದ ತಳಪಾಯ ಸ್ವಲ್ಪ ಕದಲಿದ್ರೂ ಸಾಕು,
ನಮ್ಮ ಮನಸ್ಸು ತನ್ನದೇ ಆದ ಮನ್ಮಥವನ್ನು ಸೃಷ್ಟಿಸಿ ಉಲ್ಟಾ-ಸುಲ್ಟಾ ಕಾರ್ಯಗಳನ್ನು ಮಾಡಲು ಶುರು ಮಾಡುತ್ತೆ. ಇಲ್ಲಿ ಬಾಬಾ ಅವರು ಬ್ರಹ್ಮಬಾಬಾರವರ ಒಂದು ಬಹಳ ಪ್ರಾಯೋಗಿಕ ಉದಾಹರಣೆಯನ್ನು ನೀಡ್ತಾರೆ. ಪ್ರಜಾಪಿತ ಬ್ರಹ್ಮಬಾಬಾರವರ ಮೇಲೆ ಇಡೀ ವಿಶ್ವ ಕಲ್ಯಾಣದ ಅಷ್ಟು ದೊಡ್ಡ ಯಜ್ಞದ ನಿರ್ವಹಣೆಯ ಜವಾಬ್ದಾರಿ ಇದೆ. ಲೆಕ್ಕವಿಲ್ಲದಷ್ಟು ಜಂಜಾಟಗಳು, ಪತ್ರವ್ಯವಹಾರಗಳು ಇರ್ತವೆ. ಆದರೂ ಅವರು ಸದಾ ಸ್ಥಿರವಾಗಿರ್ತಾರೆ. ಆಶ್ಚರ್ಯದ ಸಂಗತಿಯೆಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮಗಂತೂ ಯಜ್ಞದ ಯಾವುದೇ ಹೊರೇ ಇಲ್ಲ. ಹಾಗಾಗಿ ನೀವು ಬ್ರಹ್ಮಬಾಬಾರವರಿಗಿಂತಲೂ ಹೆಚ್ಚು ದೇಹಿ ಅಭಿಮಾನಿಯಾಗುವ ಅವಕಾಶವಿದೆ. ಎಂಥ ಮಾತು! ನಾವು ದೈನಂದಿನ ಜೀವನದಲ್ಲಿ ನನಗೆ ಆಫೀಸ್ ಟೆನ್ಷನ್ ಇದೆ, ಮಕ್ಕಳ ಮದುವೆ ಚಿಂತೆ ಇದೆ, ಹಾಗಾಗಿ ಯೋಗ ಮಾಡಲು ಆಗುತ್ತಿಲ್ಲ ಅಂತ ಲೌಕಿಕ ಜವಾಬ್ದಾರಿಗಳ ನೆಪ ಹೇಳ್ತೀವಿ. ಆದರೆ ನಮ್ಮ ಮೇಲಿರುವ ಹೊರೆ ಬ್ರಹ್ಮಬಾಬಾರವರ ಹೊರೆಗೆ ಹೋಲಿಸಿದರೆ ಕೇವಲ ಒಂದು ಸಾಸಿವೆ ಕಾಳಿನಷ್ಟು ಮಾತ್ರ. ನಮ್ಮ ಪುರುಷಾರ್ಥಕ್ಕೆ ಇದಕ್ಕಿಂತ ದೊಡ್ಡ ಪ್ರೇರಣೆ ಬೇಕಾ? ಖಂಡಿತ ಇಲ್ಲ. ನಾವು ಸಂಪೂರ್ಣವಾಗಿ ಮನ್ಮನಾಭವ ಸ್ಥಿತಿಯಲ್ಲಿರಲು, ಅಂದರೆ ಸದಾ ಬಾಬಾರವರ ಮನಸ್ಸಿನಲ್ಲಿ ನಮ್ಮ ಮನಸ್ಸನ್ನು ಲೀನಗೊಳಿಸಲು ನಮಗೆ ಪೂರ್ಣ ಸ್ವಾತಂತ್ರ್ಯವಿದೆ. ಈ ಆಂತರಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಿದ ನಂತರವೇ ನಾವು ಜಗತ್ತಿಗೆ ನಿಜವಾದ ಸೇವೆಯನ್ನು ಮಾಡಲು ಸಾಧ್ಯ. ಭಾರತದ ನಿಜವಾದ ಇತಿಹಾಸ ಮತ್ತು ಭೂಗೋಳವನ್ನು, ಅಂದರೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜಧಾನಿಗಳ ಸತ್ಯವನ್ನು ಕೇವಲ ನಾವಷ್ಟೇ ತಿಳಿದ್ರೆ ಸಾಲದು. ಅದನ್ನ ಶಾಲಾ ಕಾಲೇಜುಗಳಲ್ಲಿ ಕಲಿಸುವ ಆದೇಶ ಹೊರಡಿಸಬೇಕು. ದೆಹಲಿಯ ವಿಜ್ಞಾನ ಭವನದಂತಹ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮ ಮಾಡಿ ಸರ್ಕಾರದ ಉನ್ನತ ಅಧಿಕಾರಿಗಳಿಗೂ ಈ ಸತ್ಯವನ್ನು ತಿಳಿಸಬೇಕು ಎಂದು ಬಾಬಾ ನಮಗೆ ಸೇವೆಯ ದೃಷ್ಟಾಂತವನ್ನು ನೀಡುತ್ತಾರೆ. ಸೇವೆ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದಕ್ಕೂ ಬಾಬಾ ಸ್ಪಷ್ಟವಾದ ಗೆರೆ ಎಳೆದಿದ್ದಾರೆ. ಜ್ಞಾನವನ್ನು ಕೇವಲ ದಾನದ ರೂಪದಲ್ಲಿ ನೀಡಬೇಕು. ನಾವು ಯಾರಿಗಾದರೂ ಜ್ಞಾನ ನೀಡಿದಾಗ ಅವರಿಂದ ಒಂದು ಬಿಡಿಗಾಸನ್ನು, ಕನಿಷ್ಠ ಒಂದು ಉಡುಗೊರೆಯನ್ನು ನಿರೀಕ್ಷಿಸಬಾರದು. ಶಿವಬಾಬಾ ತಮ್ಮನ್ನು ತಾವು ಪಕ್ಕಾ ಅಕ್ಕಸಾಲಿಗ ಎಂದು ಕರೆದುಕೊಳ್ಳುತ್ತಾರೆ. ಹೌದು, ಅವರು ನಮ್ಮ ಆತ್ಮದೊಳಗಿನ ಕಲ್ಮಶವನ್ನು ಯೋಗಾಗ್ನಿಯಿಂದ ಕರಗಿಸಿ ನಮ್ಮನ್ನು ಮತ್ತೆ ಶುದ್ಧವಾದ 24 ಕ್ಯಾರೆಟ್ ಚಿನ್ನವನ್ನಾಗಿ, ಅಂದ್ರೆ ಸತೋಪ್ರಧಾನವನ್ನಾಗಿ ಮಾಡುತ್ತಿದ್ದಾರೆ. ಜಗತ್ತಿನ ಯಾವುದೇ ಸಂಪತ್ತು ಈ ಸೇವೆಗೆ ಬೆಲೆಯಾಗಲಾರದು. ನಿಜ. ಇಂತಹ ಅಪಾರ ಕರುಣಾಮಯಿ ತಂದೆಯು ಇಷ್ಟು ಗಹನವಾದ ಜ್ಞಾನಮಂಥನದ ನಂತರ ನಮಗೆ ನೀಡುವ ಆ ಪ್ರೀತಿಯ ಸಂದೇಶವನ್ನೂ ಅವರ ಮಧುರ ನೆನಪನ್ನೂ ಅದೇ ಶುದ್ಧ ಭಾವದಿಂದ ಈಗ ನಾವು ಸ್ವೀಕರಿಸೋಣ. ಖಂಡಿತ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ಮುರಳಿಯ ಅಂತಿಮ ಭಾಗವಾದ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ. ಬಾಬಾ ಹೇಳುವ ಈ ಮೊದಲನೇ ಅಂಶ ನಮ್ಮ ದೈನಂದಿನ ಜೀವನದ ಸಂಘರ್ಷಗಳಿಗೆ ನೇರ ಪರಿಹಾರವಾಗಿದೆ. ಹೌದು. ಒಂದನೇ ಅಂಶ, ದೇಹಾಭಿಮಾನದಲ್ಲಿ ಬಂದು ಯಾವುದೇ ಉಲ್ಟಾ-ಸುಲ್ಟಾ ಕಾರ್ಯ ಮಾಡಬಾರದು. ದೇಹಿ ಅಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಇರಬೇಕಾಗಿದೆ. ಧಾರಣೆಯ ಎರಡನೇ ಅಂಶದಲ್ಲಿ ಬಾಬಾ ಮತ್ತಷ್ಟು ಸ್ಪಷ್ಟತೆಯನ್ನು ನೀಡುತ್ತಾರೆ. ಎರಡನೇ ಅಂಶ, ಬಹಳ ಮಧುರ, ಶೀತಲರಾಗಬೇಕಾಗಿದೆ. ಒಳಗೆ ಕ್ರೋಧ, ಮೋಹದ ಯಾವ ಭೂತವಿದೆಯೋ ಅದನ್ನು ತೆಗೆದುಹಾಕಬೇಕಾಗಿದೆ. ಈ ಮಧುರ ಶೀತಲ ಗುಣವನ್ನು ಪ್ರಾಯೋಗಿಕವಾಗಿ, ಅಂದ್ರೆ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಅಂತ ನೋಡೋಣ. ಕಚೇರಿಯಲ್ಲಿ ಬಾಸ್ ಯಾವುದೋ ತಪ್ಪು ತಿಳುವಳಿಕೆಯಿಂದ ನಿಮ್ಮನ್ನು ಟೀಕಿಸ್ತಾರೆ ಅಂತ ಕಲ್ಪಿಸ್ಕೊಳ್ಳಿ. ತಕ್ಷಣ ನಮ್ಮೊಳಗಿನ ಕ್ರೋಧದ ಭೂತ ಎಚ್ಚರವಾಗುತ್ತೆ. ನಾನೇಕೆ ತಲೆಬಾಗಬೇಕು, ನಾನೇ ಸರಿ ಎಂಬ ದೇಹಾಭಿಮಾನದ ಉಲ್ಟಾ-ಸುಲ್ಟಾ ಆಲೋಚನೆಗಳು ಶುರುವಾಗ್ತವೆ. ಆ ಕ್ಷಣವೇ ನಮ್ಮ ನಿಜವಾದ ಪರೀಕ್ಷೆ. ಅಲ್ಲಿ ನಾವು ತಿರುಗಿ ಬಿದ್ರೆ ಅದು ಪ್ರಪಂಚದ ದೃಷ್ಟಿಯಲ್ಲಿ ಧೈರ್ಯವಾಗಿರಬಹುದು. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅದು ರೋಗದ ಲಕ್ಷಣ. ಮಧುರ, ಶೀತಲರಾಗಿರುವುದು ಎಂದರೆ ದೌರ್ಬಲ್ಯವಲ್ಲ, ಅದು ಒಳಗಿನ ಅಪಾರವಾದ ಶಕ್ತಿ. ನಮ್ಮ ಸ್ಥಿತಿ ಮಂಜುಗಡ್ಡೆಯಂತೆ ತಂಪಾಗಿದ್ದಾಗ ಎದುರಿಗಿರುವವರ ಕೋಪದ ಬೆಂಕಿ ತಾನಾಗಿಯೇ ಆರಿಹೋಗುತ್ತೆ. ಸಂಬಂಧಗಳು ಉಳಿಯುತ್ತವೆ. ನಮ್ಮ ಚಲನೆ ಸುಧಾರಣೆಯಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಇಂದಿನ ವರದಾನದ ಜೊತೆಗೆ ಅದ್ಭುತವಾಗಿ ಹೆಣೆದುಕೊಂಡಿದೆ. ಇಂದಿನ ವರದಾನ: ಗೌರವ ಕೊಡುವುದರ ರೆಕಾರ್ಡ್ನು ಸರಿಯಾಗಿ ಇಟ್ಟುಕೊಂಡು ಖುಷಿಯ ಮಹಾದಾನ ಮಾಡುವಂತಹ ಪುಣ್ಯಾತ್ಮ ಭವ. ಬಾಬಾ ವಿವರಿಸ್ತಾರೆ, ವರ್ತಮಾನ ಸಮಯದಲ್ಲಿ 4 ಕಡೆಗಳಲ್ಲಿ ಗೌರವ ಕೊಡುವ ರೆಕಾರ್ಡ್ನು ಸರಿಪಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಕಿರಿಯರಿಗೂ ಗೌರವ ಕೊಡಿ,
ಹಿರಿಯರಿಗೂ ಗೌರವ ಕೊಡಿ. ಯಾರಿಗೇ ಆಗಲಿ ಗೌರವ ಕೊಟ್ಟು ಖುಷಿಪಡಿಸುವುದು ಅತಿ ಶ್ರೇಷ್ಠವಾದ ಪುಣ್ಯದ ಕಾರ್ಯವಾಗಿದೆ, ಸೇವೆಯಾಗಿದೆ. ಲೌಕಿಕ ಜಗತ್ತಿನ ನಿಯಮವೇ ಬೇರೆ ಅಲ್ವಾ? ನಾವು ಯಾವಾಗಲೂ ಅವರು ನನ್ನನ್ನು ಗೌರವಿಸಿದರೆ ನಾನು ಅವರನ್ನು ಗೌರವಿಸ್ತೇನೆ ಅಂತ ಷರತ್ತು ವಿಧಿಸ್ತೇವೆ. ನನಗೆ ಸರಿಯಾದ ಮರ್ಯಾದೆ ಸಿಗುತ್ತಿಲ್ಲ ಅನ್ನೋ ಕೊರಗಿನಲ್ಲೇ ಅರ್ಧ ಜೀವನ ಕಳೆಯುತ್ತೆ. ಆದ್ರೆ ಬಾಬಾ ಈ ಇಡೀ ವ್ಯವಸ್ಥೆಯನ್ನು ತಲೆಕೆಳಗಾಗಿಸ್ತಾರೆ. ಗೌರವವನ್ನು ನಿರೀಕ್ಷಿಸುವ ಭಿಕ್ಷುಕರು ನೀವಾಗಬೇಡಿ, ಗೌರವವನ್ನು ಕೊಡುವ ದಾನಿಗಳು ನೀವಾಗಿ ಎನ್ನುತ್ತಾರೆ. ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಇನ್ನೊಬ್ಬರ ಆತ್ಮಕ್ಕೆ ಗೌರವ ನೀಡಿದಾಗ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಪುಣ್ಯ ಜಮೆಯಾಗುತ್ತೆ. ನಿರಂತರವಾಗಿ ಇಂತಹ ಪುಣ್ಯದ ಕಾರ್ಯವನ್ನು ಮಾಡುತ್ತಾ ಇರಲು, ನಮ್ಮ ಮನಸ್ಸನ್ನು ಒಂದು ಕಡೆ ನೆಲೆಗೊಳಿಸಲು ಇಂದಿನ ಸ್ಲೋಗನ್ ನಮಗೆ ದಾರಿದೀಪವಾಗಿದೆ. ಸ್ಲೋಗನ್: ಪ್ರತಿ ಘಳಿಗೆಯನ್ನು ಅಂತಿಮ ಘಳಿಗೆ ಎಂದು ತಿಳಿದುಕೊಂಡು ನಡೆಯುತ್ತೀರೆಂದರೆ ಎವರೆಡಿ ಆಗಿರುತ್ತೀರಿ. ಮಾನವನ ಮನಸ್ಸು ಸದಾಕಾಲ ನಾಳೆಯ ಬಗ್ಗೆ, ಭವಿಷ್ಯದ ಆತಂಕದ ಬಗ್ಗೆ ಯೋಚಿಸುತ್ತಲೇ ಇರುತ್ತದೆ. ಆದರೆ ಪ್ರಸ್ತುತ ಕ್ಷಣವೇ ನನ್ನ ಅಂತಿಮ ಕ್ಷಣ ಎಂದು ಭಾವಿಸಿದ್ರೆ ಏನಾಗುತ್ತೆ? ಆತಂಕಗಳು ಬುಡ ಸಮೇತ ಕಿತ್ತು ಬರ್ತವೆ. ಅಂತಿಮ ಕ್ಷಣ ಅಂತ ಅರಿವಾದಾಗ ಯಾರು ನನ್ನನ್ನು ಬೈದ್ರು, ಯಾರಿಗೆ ನಾನು ಬುದ್ಧಿ ಕಲಿಸ್ಬೇಕು ಎಂಬೆಲ್ಲ ಲೆಕ್ಕಾಚಾರಗಳು ಕ್ಷುಲ್ಲಕವಾಗಿ ಕಾಣುತ್ತವೆ. ನಮ್ಮಲ್ಲಿ ಸಂಪೂರ್ಣ ವೈರಾಗ್ಯ ಮೂಡುತ್ತೆ. ಯಾವುದೇ ಕ್ಷಣದಲ್ಲಿ ಬಾಬಾ ಕರೆದರೂ ನನ್ನ ಕಡೆಯಿಂದ ಯಾವ ಲೆಕ್ಕಾಚಾರವೂ ಬಾಕಿಯಿಲ್ಲ ಎಂದು ಹಗುರವಾಗಿ ಹೊರಡಲು ಸಿದ್ಧರಿರುವುದೇ ಎವರೆಡಿ ಸ್ಥಿತಿ. ಇದು ನಮ್ಮ ಮನಸ್ಸಿಗೆ ಅತ್ಯುತ್ತಮವಾದ ಲಂಗರು. ಈಗ ನಾವು ಮಾತೇಶ್ವರೀಜಿಯವರ ಅಂದ್ರೆ ಮಮ್ಮ ಅವರ ಅಮೂಲ್ಯ ಮಹಾವಾಕ್ಯಗಳನ್ನ ಆಲಿಸೋಣ. ಸೃಷ್ಟಿ ನಾಟಕದ 3 ಗುಣಗಳ ಬಗ್ಗೆ ಎಷ್ಟು ತಾರ್ಕಿಕವಾಗಿ ಮಮ್ಮ ವಿವರಿಸಿದ್ದಾರೆ ಅಂತ ನೋಡೋಣ. ಮಮ್ಮ ಹೇಳ್ತಾರೆ, ತಮೋಗುಣಿ ಮಾಯೆಯ ವಿಸ್ತಾರ. ಸತೋಗುಣಿ, ರಜೋಗುಣಿ, ತಮೋಗುಣಿ ಈ 3 ಶಬ್ದವನ್ನು ಹೇಳ್ತೇವೆ. ಇದನ್ನು ಯಥಾರ್ಥವಾದಿ ಅರಿತುಕೊಳ್ಳುವುದು ಅವಶ್ಯಕ. ಮನುಷ್ಯರು ತಿಳಿಯುತ್ತಾರೆ ಈ 3 ಗುಣಗಳು ಒಟ್ಟಿಗೆ ನಡೆಯುತ್ತಿರುತ್ತದೆ. ಆದರೆ ವಿವೇಕ ಏನು ಹೇಳುತ್ತದೆ? ಏನು ಈ 3 ಗುಣಗಳು ಒಟ್ಟೊಟ್ಟಿಗೆ ಬರುತ್ತವೆಯೋ ಅಥವಾ 3 ಗುಣಗಳ ಪಾತ್ರ ಬೇರೆ ಬೇರೆ ಯುಗಗಳಲ್ಲಿ ಇರುವುದಾ? ಇಲ್ಲಿ ಮಮ್ಮ ಅವರು ಸಾಮಾನ್ಯ ಲೌಕಿಕರ ನಂಬಿಕೆಯನ್ನು ಬಹಳ ಸ್ಪಷ್ಟವಾಗಿ ಪ್ರಶ್ನಿಸುತ್ತಿದ್ದಾರೆ. ಜಗತ್ತಿನಲ್ಲಿ ಒಳ್ಳೆಯವರೂ ಇದ್ದಾರೆ, ಕೆಟ್ಟವರೂ ಇದ್ದಾರೆ, ಹಾಗಾಗಿ 3 ಗುಣಗಳು ಒಟ್ಟಿಗೆ ಇವೆ ಅಂತ ಜನರು ವಾದಿಸ್ತಾರೆ. ಆದರೆ ವಿವೇಕದ ಉತ್ತರ ಬೇರೆಯೇ ಇದೆ. ಮಮ್ಮ ಅವರೇ ಆ ಉತ್ತರವನ್ನು ನೀಡ್ತಾರೆ. ಹೌದು, ವಿವೇಕವಂತೂ ಹೀಗೆ ಹೇಳ್ತದೆ, ಈ 3 ಗುಣಗಳು ಒಟ್ಟೊಟ್ಟಿಗೆ ನಡೆಯುವುದಿಲ್ಲ. ಯಾವಾಗ ಸತೋಗುಣವಿರುತ್ತದೆ ಆಗ ಸತೋಗುಣವಿರುತ್ತದೆ, ದ್ವಾಪರ ಯುಗದಲ್ಲಿ ರಜೋಗುಣವಿರುತ್ತದೆ ಮತ್ತು ಕಲಿಯುಗದಲ್ಲಿ ತಮೋಗುಣವಿರುತ್ತದೆ. ಯಾವಾಗ ಸತೋ ಇರುತ್ತದೆ ಆಗ ತಮೋ ರಜೋ ಇರುವುದಿಲ್ಲ. ಯಾವಾಗ ರಜೋ ಇರುತ್ತದೆ ಆಗ ಸತೋಗುಣ ಇಲ್ಲ. ಈ ಮನುಷ್ಯರು 3 ಗುಣಗಳು ಒಟ್ಟೊಟ್ಟಿಗೆ ನಡೆಯುತ್ತಾ ಬಂದಿದೆ ಎಂದು ಹೀಗೆ ಅರ್ಥ ಮಾಡಿಕೊಂಡು ಕುಳಿತಿದ್ದಾರೆ. ಈ ಮಾತು ಹೇಳುವುದು ಸಂಪೂರ್ಣ ತಪ್ಪಾಗಿದೆ. ಬೆಳಕು ಮತ್ತು ಕತ್ತಲೆ ಒಂದೇ ಕೋಣೆಯಲ್ಲಿ ಏಕಕಾಲದಲ್ಲಿ ಇರಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಶುದ್ಧವಾದ ಸತೋಗುಣ ಮತ್ತು ಭ್ರಷ್ಟವಾದ ತಮೋಗುಣ ಒಟ್ಟಿಗೆ ಇರಲು ಖಂಡಿತ ಸಾಧ್ಯವಿಲ್ಲ. ನಾವು ಲೌಕಿಕವಾಗಿ ಯಾರಾದ್ರೂ ಸತ್ಯ ಮಾತನಾಡಿದರೆ ಅವರನ್ನು ಸತೋಗುಣಿ ಅಂತ ಕರೆಯುತ್ತೇವೆ. ಆದರೆ ಮಮ್ಮ ವಿವರಿಸುವ ಸತೋಗುಣದ ವ್ಯಾಖ್ಯಾನವೇ ಬೇರೆ. ಹೌದು, ಆ ವ್ಯಾಖ್ಯಾನವನ್ನು ಮಮ್ಮ ಹೀಗೆ ಸ್ಪಷ್ಟಪಡಿಸುತ್ತಾರೆ. ಪಾಪ ಕರ್ಮ ಮಾಡಲ್ಲ, ಆಗ ಅವನು ಸತೋಗುಣಿಯಾಗುತ್ತಾನೆ. ಆದರೆ ವಿವೇಕ ಹೇಳುತ್ತದೆ, ಯಾವಾಗ ನಾವು ಸತೋಗುಣ ಎಂದು ಹೇಳುತ್ತೇವೆ ಅಂದಾಗ ಇದರ ಅರ್ಥ ಆಗಿದೆ ಸಂಪೂರ್ಣ ಸುಖ. ಅಂದಾಗ ಇಡೀ ಸೃಷ್ಟಿ ಸತೋಗುಣಿಯಾಗಿರುತ್ತದೆ. ಉಳಿದಂತೆ ಹೀಗೆ ಹೇಳಲಾಗುವುದಿಲ್ಲ. ಯಾರು ಸತ್ಯ ಹೇಳುತ್ತಾರೆ ಅವರು ಸತೋಗುಣಿ ಮತ್ತು ಯಾರು ಸುಳ್ಳನ್ನು ಹೇಳುತ್ತಾರೆ ಅವರು ಕಲಿಯುಗಿ, ತಮೋಗುಣಿಯಾಗಿದ್ದಾರೆ. ಪ್ರಪಂಚ ಹೀಗೆ ನಡೆಯುತ್ತಾ ಬಂದಿದೆ. ಈಗ ಯಾವಾಗ ನಾವು ಸತ್ಯಯೋಗ ಎಂದು ಹೇಳುತ್ತೇವೆ ಆಗ ಇದರ ಅರ್ಥವಾಗಿದೆ ಇಡೀ ಸೃಷ್ಟಿಯಲ್ಲಿ ಸತೋಗುಣ ಸತೋಪ್ರಧಾನ ಇರಬೇಕು. ಅಂದರೆ ಸತೋಪ್ರಧಾನ ಸ್ಥಿತಿ ಎಂದರೆ ಕೇವಲ ಒಬ್ಬ ವ್ಯಕ್ತಿಯ ಒಳ್ಳೆಯತನವಲ್ಲ, ಅದು ಇಡೀ ಸೃಷ್ಟಿಯ ಪ್ರಕೃತಿ, ಪ್ರಾಣಿ ಪಕ್ಷಿಗಳು, ಪಂಚಭೂತಗಳು ಎಲ್ಲವೂ ಸಂಪೂರ್ಣ ಸುಖ ಮತ್ತು ಸಾಮರಸ್ಯದಿಂದ ಇರುವ ಸ್ಥಿತಿ. ಇಂದು ಆ ಸ್ಥಿತಿ ಎಲ್ಲಾದರೂ ಇದೆಯಾ? ಖಂಡಿತ ಇಲ್ಲ. ಮಮ್ಮ ಆ ವಾಸ್ತವವನ್ನು ಬಿಚ್ಚಿಡುತ್ತಾ ಈ ಪಾಯಿಂಟನ್ನು ಹೀಗೆ ಮುಕ್ತಾಯ ಮಾಡ್ತಾರೆ. ಹಿಂದೆ ಒಂದು ಸಮಯದಲ್ಲಿ ಹೀಗೆ ಸತ್ಯಯುಗ ಇತ್ತು, ಎಲ್ಲಿ ಇಡೀ ಸಂಸಾರ ಸತೋಗುಣಿಯಾಗಿತ್ತು. ಈಗ ಆ ಸತ್ಯಯುಗ ಇಲ್ಲ. ಈಗಂತೂ ಕಲಿಯುಗಿ ಪ್ರಪಂಚವಿದೆ. ಇಡೀ ಸೃಷ್ಟಿಯ ಮೇಲೆ ತಮೋಪ್ರಧಾನತೆಯ ರಾಜ್ಯವಿದೆ. ಈ ತಮೋಗುಣಿ ಸಮಯದಲ್ಲಿ ಮತ್ತೆ ಸತೋಗುಣಿ ಎಲ್ಲಿಂದ ಬಂತು? ಈಗ ಘೋರ ಅಂಧಕಾರವಿದೆ, ಯಾವುದಕ್ಕೆ ಬ್ರಹ್ಮನ ರಾತ್ರಿ ಎಂದು ಹೇಳಲಾಗುವುದು. ಬ್ರಹ್ಮನ ಹಗಲಾಗಿದೆ ಸತ್ಯಯುಗ, ಬ್ರಹ್ಮನ ರಾತ್ರಿ ಕಲಿಯುಗವಾಗಿದೆ. ಆದ್ದರಿಂದ ಎರಡನ್ನೂ ಸೇರಿಸಲು ಸಾಧ್ಯವಿಲ್ಲ.
ಹಗಲು ಮತ್ತು ರಾತ್ರಿಯನ್ನು ಸೇರಿಸಲು ಸಾಧ್ಯವಿಲ್ಲ ಎಂಬುದು ಎಷ್ಟು ಸ್ಪಷ್ಟವಾದ ತರ್ಕ. ಈಗ ಬ್ರಹ್ಮನ ರಾತ್ರಿ ಅಂದರೆ ಅಜ್ಞಾನದ ಅಂಧಕಾರ. ಈ ರಾತ್ರಿಯಿಂದ ಹಗಲಿನ ಕಡೆಗೆ ನಮ್ಮನ್ನು ಯಾರು ಕರೆದೊಯ್ಯುತ್ತಾರೆ ಎಂಬುದನ್ನು ಮಮ್ಮ ತಮ್ಮ 2ನೇ ಮಹಾವಾಕ್ಯದಲ್ಲಿ ವಿವರಿಸುತ್ತಾರೆ. 2ನೇ ಮಹಾವಾಕ್ಯದ ಶೀರ್ಷಿಕೆಯೇ ಬಹಳ ಆಳವಾಗಿದೆ. ಕಲಿಯುಗಿ ಅಸಾರ ಸಂಸಾರದಿಂದ ಸತ್ಯಯುಗಿ ಸಾರಯುಕ್ತ ಪ್ರಪಂಚಕ್ಕೆ ಕರೆದೊಯ್ಯುವುದು ಒಬ್ಬ ಪರಮಾತ್ಮನದೇ ಕರ್ತವ್ಯವಾಗಿದೆ. ಹೌದು. ಮಮ್ಮ ಕೇಳುತ್ತಾರೆ, ಈ ಕಲಿಯುಗಿ ಸಂಸಾರವನ್ನು ನಿಸ್ಸಾರ ಅಸಾರ ಸಂಸಾರವೆಂದು ಏಕೆ ಹೇಳುತ್ತಾರೆ? ಏಕೆಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ಸಾರವಿಲ್ಲ, ಅಂದ್ರೆ ಯಾವುದೇ ವಸ್ತುವಿನಲ್ಲಿ ಆ ಶಕ್ತಿ ಉಳಿದಿಲ್ಲ. ಅರ್ಥಾತ್ ಸುಖ, ಶಾಂತಿ, ಪವಿತ್ರತೆ ಇಲ್ಲ. ಯಾವುದು ಇದೇ ಸೃಷ್ಟಿಯಲ್ಲಿ ಒಂದು ಸಮಯದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು, ಈಗ ಆ ಶಕ್ತಿ ಇಲ್ಲ. ಏಕೆಂದ್ರೆ ಈ ಸೃಷ್ಟಿಯಲ್ಲಿ 5 ಭೂತಗಳ ಪ್ರವೇಶತೆಯಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಂಬ 5 ಭೂತಗಳು ನಮ್ಮೊಳಗೆ ಪ್ರವೇಶಿಸಿದಾಗಲೇ ಜೀವನ ನಿಸ್ಸಾರ ಆಗಿಬಿಡುತ್ತೆ. ನಮಗೆ ಎಷ್ಟೇ ದೊಡ್ಡ ಬಂಗಲೆ ಇದ್ರೂ ರಾತ್ರಿ ನಿದ್ದೆ ಮಾತ್ರ ತೆಗೆದುಕೊಳ್ಳಬೇಕಾದ ಸ್ಥಿತಿ ಬಂದ್ರೆ ಆ ಭೌತಿಕ ವಸ್ತುವಿನಲ್ಲಿ ಸುಖದ ಸಾರ ಎಲ್ಲಿದೆ? ಇದನ್ನೇ ಮಮ್ಮ ಮುಂದುವರಿಸುತ್ತಾ ಹೇಳುತ್ತಾರೆ. ಇದರಿಂದಲೇ ಈ ಸೃಷ್ಟಿಯನ್ನು ಭಯದ ಸಾಗರ ಅಥವಾ ಕರ್ಮಬಂಧನದ ಸಾಗರ ಎಂದು ಹೇಳುತ್ತಾರೆ. ಇದರಿಂದಲೇ ಮನುಷ್ಯ ದುಃಖಿಯಾಡಿ ಪರಮಾತ್ಮನನ್ನು ಕರೆಯುತ್ತಿದ್ದಾನೆ. ಪರಮಾತ್ಮ ನಮ್ಮನ್ನು ಭವಸಾಗರದಿಂದ ಪಾರು ಮಾಡಿ ಎಂದು. ಇದರಿಂದ ಸಿದ್ಧವಾಗುತ್ತದೆ, ಖಂಡಿತ ಯಾವುದೋ ಅಭಯ ಅರ್ಥಾತ್ ನಿರ್ಭಯತೆಯ ಜಗತ್ತು ಇದೆ, ಯಾವುದರಲ್ಲಿ ಹೋಗಲು ಇಚ್ಛೆಪಡುತ್ತಾರೆ. ಬಹಳ ಅದ್ಭುತವಾದ ಮಾತು. ಆದ್ದರಿಂದ ಈ ಸಂಸಾರವನ್ನು ಪಾಪದ ಸಾಗರ ಎಂದು ಹೇಳುತ್ತಾರೆ. ಅದರಿಂದ ಪಾರು ಮಾಡಿ ಪುಣ್ಯ ಆತ್ಮಗಳ ಪ್ರಪಂಚಕ್ಕೆ ಹೋಗಲಿಚ್ಛೆಪಡುತ್ತಾರೆ. ಅಂದಾಗ 2 ಪ್ರಪಂಚಗಳಿವೆ. ಒಂದು ಸತ್ಯಯುಗಿ ಸಾರಯುಕ್ತ ಪ್ರಪಂಚ, 2ನೇಯದಾಗಿದೆ ಕಲಿಯುಗಿ ನಿಸ್ಸಾರ ಅಸಾರ ಪ್ರಪಂಚ. 2 ಪ್ರಪಂಚಗಳು ಇದೇ ಸೃಷ್ಟಿಯಲ್ಲಿರುತ್ತದೆ. ಈಗ ಪರಮಾತ್ಮ ಆ ಸಾರಯುಕ್ತ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ. ನಾವು ಈ ನಿಸ್ಸಾರ ಜಗತ್ತಿನಲ್ಲಿದ್ರೂ ಪರಮಾತ್ಮನು ಸ್ಥಾಪನೆ ಮಾಡುತ್ತಿರುವ ಆ ಸಾರಯುಕ್ತ ಪ್ರಪಂಚದ ಅಂದರೆ ಸತ್ಯಯುಗದ ನಿರ್ಮಾಣದಲ್ಲಿ ಜೊತೆಯಾಗಬೇಕು. ಅದಕ್ಕಾಗಿಯೇ ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ನಮಗೆ ನಮ್ಮ ಜವಾಬ್ದಾರಿಯ ಅರಿವು ಮೂಡಿಸಲಾಗಿದೆ. ಇಂದಿನ ಅವ್ಯಕ್ತ ಇಶಾರೆ ಹೀಗಿದೆ: ನಿಶ್ಚಯದ ಫೌಂಡೇಶನ್ ಅಂದ್ರೆ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಬಾಬ್ದಾದ ತಿಳಿಸ್ತಾರೆ, ಜ್ಞಾನದ ಜೊತೆಗೆ ಸೇವೆಯೂ ಮುಖ್ಯ. ಯಾರು ಇದರಲ್ಲಿ ನಂಬಿಕೆಸ್ಥರಾಗಿದ್ದಾರೆ ಅವರೇ ನಂಬರ್ ತೆಗೆದುಕೊಳ್ಳುತ್ತಾರೆ. ಪ್ರತಿನಿತ್ಯದ ಡೈರಿ ನಿರ್ವಹಿಸುವ ಅಭ್ಯಾಸ ಮಾಡಬೇಕು. ಪ್ರತಿದಿನ್ಯದ ಡೈರಿ ನಿರ್ವಹಿಸುವುದು ಎಂದರೆ ನಮ್ಮದೇ ಮನಸ್ಸಿನ ಆಡಿಟ್ ಮಾಡಿಕೊಳ್ಳುವುದು. ಇಂದು ನಾನು ಎಷ್ಟು ಬಾರಿ ದೇಹಾಭಿಮಾನಕ್ಕೆ ಒಳಗಾದೆ? ನನ್ನ ಕರ್ಮಗಳಿಂದ ಯಾರಿಗಾದರೂ ನೋವಾಯಿತೆ? ನಾನು ಎಷ್ಟು ಹೊತ್ತು ಮನ್ಮನಾಭವ ಸ್ಥಿತಿಯಲ್ಲಿದ್ದೆ ಎಂಬುದನ್ನು ಪ್ರಾಮಾಣಿಕವಾಗಿ ಬರೆದಿಟ್ಟುಕೊಳ್ಳುವುದು. ಏಕೆಂದರೆ ನಾವು ಕೇವಲ ನಮ್ಮ ಉದ್ಧಾರ ಮಾಡಿಕೊಳ್ಳುವವರಲ್ಲ, ನಾವು ಇಡೀ ಜಗತ್ತನ್ನು ಬದಲಿಸುವ ವಿಶ್ವ ಕಲ್ಯಾಣಕಾರಿ ಆತ್ಮಗಳು. ಈ ಎಲ್ಲಾ ಗಹನವಾದ ಜ್ಞಾನಮಂಥನವನ್ನು ಈಗ ನಾವು ಆಳವಾಗಿ ನಮ್ಮ ಅಂತರಂಗದಲ್ಲಿ ಇಳಿಸಿಕೊಳ್ಳೋಣ. ನಾವೀಗ ಸ್ವಲ್ಪ ಸಮಯ ಲೌಕಿಕ ಜಗತ್ತಿನ ಎಲ್ಲಾ ಶಬ್ದಗಳನ್ನು, ಜವಾಬ್ದಾರಿಗಳನ್ನು, ಆತಂಕಗಳನ್ನು ಮರೆತು ಸಂಪೂರ್ಣವಾಗಿ ಒಳಮುಖರಾಗೋಣ. ನಮ್ಮ ಉಸಿರಾಟ ನಿಧಾನವಾಗುತ್ತಿದೆ. ನಾವು ಬೆನ್ನ ಮೇಲೆ ಹೊತ್ತುಕೊಂಡಿದ್ದ ಆ ದೇಹಾಭಿಮಾನದ ಕಲ್ಲುಗಳ ಚೀಲವನ್ನು, ನಮ್ಮ ಅಹಂಕಾರವನ್ನು ಬಾಬಾರವರ ಮುಂದೆ ಇಳಿಸಿಡುತ್ತಿದ್ದೇವೆ. ನಾವು ಕೇವಲ ಒಂದು ಅತಿ ಸೂಕ್ಷ್ಮವಾದ, ಪ್ರಕಾಶಮಾನವಾದ, ಶುದ್ಧವಾದ ಆತ್ಮ, 2 ಹುಬ್ಬುಗಳ ಮಧ್ಯೆ ಹೊಳೆಯುತ್ತಿರುವ ದಿವ್ಯ ಜ್ಯೋತಿ. ಈ ಭೌತಿಕ ದೇಹದ ಬಂಧನದಿಂದ ಮುಕ್ತರಾಗಿ ಅತ್ಯಂತ ಹಗುರವಾದ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇವೆ. ನಮ್ಮ ಪರಮಪಿತ ಶಿವಬಾಬಾರವರ ದಿವ್ಯ ಪ್ರಕಾಶ, ಆ ಕರುಣೆಯ ವರದಾನದ ಕಿರಣಗಳು ಪರಂಧಾಮದಿಂದ ನಮ್ಮ ಮೇಲೆ ನೇರವಾಗಿ ಬೀಳುತ್ತಿವೆ. ಬಾಬಾರವರ ವರದಾನ ನಮ್ಮ ರೋಮ ರೋಮಗಳಲ್ಲಿ ತುಂಬಿಕೊಳ್ಳುತ್ತಿದೆ. ನಾವು ಪ್ರತಿಯೊಬ್ಬರಿಗೂ ಗೌರವ ನೀಡುವ, ಖುಷಿಯನ್ನು ಹಂಚುವ ದಾನಿ ಪುಣ್ಯಾತ್ಮರು. ನಮ್ಮೊಳಗಿನ ಆ ಕೋಪ, ಮೋಹದ ಬೆಂಕಿ ಸಂಪೂರ್ಣವಾಗಿ ಆರಿಹೋಗಿದೆ. ನಾವೀಗ ಸಂಪೂರ್ಣ ಮಧುರ ಶೀತಲ ಸ್ವರೂಪರಾಗಿದ್ದೇವೆ. ನಮ್ಮ ಪ್ರತಿಯೊಂದು ಚಲನೆಯೂ ಪ್ರೀತಿಯಿಂದ ಕೂಡಿದೆ. ನಮ್ಮ ತಳಪಾಯ ನಿಶ್ಚಯದಿಂದ ದೃಢವಾಗಿದೆ. ನಾವು ನಿರ್ಭಯರು ಮತ್ತು ಸದಾ ನಿಶ್ಚಿಂತರು. ಪ್ರತಿ ಕ್ಷಣವೂ ನಮ್ಮ ಅಂತಿಮ ಕ್ಷಣ ಎಂಬ ಜಾಗೃತಿ ನಮ್ಮಲ್ಲಿದೆ. ನಾವು ಎವರಿಡಿಯಾಗಿದ್ದೇವೆ. ನಾವು ವಿಶ್ವ ಕಲ್ಯಾಣಕಾರಿ ಆತ್ಮಗಳು. ಬಾಬಾರವರಿಂದ ಪಡೆದ ಈ ಅಗಾಧವಾದ ಶಾಂತಿ ಮತ್ತು ಪ್ರೀತಿಯ ಅಲೆಯು ನಮ್ಮ ಮೂಲಕ ಇಡೀ ವಿಶ್ವದ ಪ್ರತಿಯೊಂದು ಆತ್ಮಕ್ಕೂ
ಪ್ರಕೃತಿಯ ಕಣಕಣಕ್ಕೂ ಪಸರಿಸುತ್ತಿದೆ. ಈ ದಿವ್ಯವಾದ ಮಧುರವಾದ ಶಾಂತಿಯ ಸ್ಥಿತಿಯಿಂದ ನಿಧಾನವಾಗಿ ನಾವು ಮತ್ತೆ ನಮ್ಮ ದೈನಂದಿನ ಜವಾಬ್ದಾರಿಗಳ ಕಡೆಗೆ ಮರಳೋಣ. ಆದರೆ ಒಳಗಿನ ಆ ದೇಹಿ ಅಭಿಮಾನಿ ಸ್ಥಿತಿ, ಆ ಹಗುರವಾದ ಭಾವನೆ ಸದಾ ನಮ್ಮ ಜೊತೆಯೇ ಇರ್ಲಿ. ನಾವೆಲ್ಲರೂ ಆಫೀಸ್, ಮನೆ ಎಂದು ಲೌಕಿಕ ಕರ್ಮಗಳನ್ನು ಮಾಡುತ್ತಿದ್ದರೂ ನಮ್ಮ ಮನಸ್ಸು ಕರ್ಮಾತೀತವಾಗಿರಬೇಕು. ಇಡೀ ದಿನ ಶಿವಬಾಬಾರವರ ಆ ಪ್ರೀತಿಯ ನೆನಪಿನಲ್ಲಿ ಯೋಗ ಅಗ್ನಿಯ ಕಾವು ಆರುತ್ತಿರದಂತೆ ಸಂಪೂರ್ಣ ಮನ್ಮನಾಭವ ಸ್ಥಿತಿಯಲ್ಲಿರೋಣ. ನಮ್ಮ ಪ್ರತಿಯೊಂದು ಮಾತಿನಲ್ಲಿ, ನಡವಳಿಕೆಯಲ್ಲಿ ಆ ಮಧುರ ಶೀತಲ ಗುಣವು ವ್ಯಕ್ತವಾಗಲಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.